ಜನಗಳೇ ಎಚ್ಚೆತ್ಕೊಳ್ಳಿ, ಜನಗಳೇ ನಿಮ್ಮನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ತುಂಬಾ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಸರ್ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಜನಗಳನ್ನ ಮಿಸ್ಯೂಸ್ ಅಲ್ಲ ಯೂಸ್ ಮಾಡ್ಕೊಳ್ತಾರೆ, ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದಾರೆ, ತುಂಬಾ ಯೂಜಾಗಿ ಯೂಸ್ ಮಾಡ್ಕೊಳ್ತಾ ಇದಾರೆ ಏಯ್ ಯಾರೋ ನೀನು ಕಣ್ ಕಾಣಲ್ಲ ಅನ್ಸುತ್ತೆ ನೋಡಕ್ಕೆ. ಏನೋ ಈ ಸಮಾಜನ ಇದೇ ಕಣ್ಣುಗಳಿಂದ ನೋಡಿದೀನಿ ಕಣೋ, ಇಡೀ ದೇಹನೇ ಕಣ್ಣಾಗಿ ನೋಡಿದೀನಿ ಕಣೋ. ನನಗಿಂತ ಚೆನ್ನಾಗಿ ಗೊತ್ತೇನೋ ಈ ಸಮಾಜ ನಿನಗೆ. ಈ ಸಮಾಜ ನೋಡೋಕ್ಕೆ ಕಣ್ಗಳು ಬೇಡ ಸಾರ್, ನಿಮ್ಮಂತ ಕಣ್ ಬೇಡ ಸರ್, ನಮಗೆ ಒಳಗಣ್ಣು ಸಾಕು ಏನೋ ಅದು ಒಳಗಣ್ಣು ಒಳಗಣ್ಣು ಅಂದ್ರೆ ಉದಾಹರಣೆ ಸಮೇತ ಹೇಳ್ತೀನಿ ಸರ್. ನೀವು ಯಾರಿಗಾರು ಏನಾರು ಕೊಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ ನಾನು ಜೋಬಿಂದ ತಕೊಡ್ತೀನೋ ನೀವು ಜೋಬಿಂದ ತಕ್ಕೊಡ್ಬೇಕು ಅಂತ ಅನಿಸ್ತಲ್ಲ ಸರ್, ಆ ಜೋಬಿನ ಹಿಂದ್ಗಡೆ ಇರೋ ಹೃದಯ ಅದೇ ಒಳಗಣ್ಣು ಇದೆಲ್ಲ ಬೇಡ ನನಗೆ. ಕರೆಕ್ಟಾಗಿ ಹೇಳು, ನೀನು ಅದೇನೋ ಒಂದಲ್ಲ ಏನೋ ಯೂಸ್ ಮಾಡ್ಕೊಂತಾರೆ ಜನ. ನಂದೆ ಹೆಂಗ್ ಯೂಸ್ ಮಾಡ್ಕೊಂತಾರೆ ನನಗೆ ಕರೆಕ್ಟಾಗಿ ಹೇಳ್ಬೇಕು. ಹೇಳು ಏನಿಲ್ಲ ನೋಡಿ ಸಭೆ ಮಾಡ್ತಾರೆ, ಜನ ಬೇಕು. ಸಮಾರಂಭ ಮಾಡ್ತಾರೆ, ಜನ ಬೇಕು. ಆಪಲ್ ಹಾರ ಮಾಡ್ತಾರೆ, ಜನ ಬೇಕು ಹಾಕಕ್ಕೆ. ಹೂನಾರ ಮಾಡ್ತಾರೆ, ಜನ ಬೇಕು ಹಾಕಕ್ಕೆ. ಸರ್ ಅಷ್ಟೇ ಅಲ್ಲ ಟಿವಿ ನೋಡ್ಬೇಕಾ, ಜನ ಬೇಕು. ಮೊಬೈಲಾಗಿ ಮಾತಾಡ್ಬೇಕಾ, ಜನ ಬೇಕು ಸರ್. ಕರೆನ್ಸಿ ಸರ್ ತೆರಿಗೆ ಇಲ್ದಂಗಿದ್ರೆ ಏನೂ ನಡೆಯಲ್ಲ ತೆರಿಗೆ ಕೊಡಕ್ಕೆ ಜನ ಬೇಕು ಸರ್. ಜನಗಳನ್ನ ಆಟದ ಗೊಂಬೆ ಆಗಿ ಇಟ್ಕೊಂಡಿದ್ದಾರೆ ಜನಗಳು ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ಕೀ ಕೊಟ್ಟಂಗೆ ಕೀ ಕೊಟ್ಟು ನಡೆಸ್ದಂಗೆಲ್ಲ ನಡೆಸ್ಕೊಂತಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ತುಂಬಾ ಬುದ್ಧಿವಂತರು ಯೂಸ್ ಮಾಡ್ಕೊಂತ ಇದಾರೆ ನೀನು ನೋಡು, ನೀನು ನನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯಾ. ಕರೆಕ್ಟಾಗಿ ತಿಳ್ಕ ನೀನು ಯಾರನ್ನಾರು ಅಂಡರ್ ಎಸ್ಟಿಮೇಟ್ ಮಾಡಬೇಕು ಅಂದರೆ ಆ ಪ್ರಾಡಕ್ಟನ್ನು ಫಸ್ಟ್ ಎಸ್ಟಿಮೇಟ್ ಮಾಡ್ಬೇಕು ಎಸ್ಟಿಮೇಟ್ ಮಾಡಿದರೆ ಎಸ್ಟಿಮೇಟ್ ಮಾಡೋಕ್ಕೂ ಒಂದು ಪ್ರಾಡಕ್ಟಿಗೆ ಕ್ವಾಲಿಟಿ ಕ್ವಾಂಟಿಟಿ ಇರ್ಬೇಕು ಆ ಕ್ವಾಲಿಟಿ ಕ್ವಾಂಟಿಟಿ ಇಲ್ಲ ಅಂದರೆ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಏನೋ ಹಂಗಾರೆ ನನಗೆ ನಾನು ಕ್ವಾಲಿಟಿ ಕ್ವಾಂಟಿಟಿ ಇಲ್ಲ ಅಂತ ಹೇಳ್ತಿದ್ಯಾ ನೀನು ನನಗೆ ನಾನೆಲ್ಲ ಹಂಗಂದೆ ಏನು ಹೇಳಿದ್ರು ಕೂಡ ನನಗೆ ಹೇಳ್ತಾನೆ ಅಂತ ಯಾಕೆ ನೋಡ್ಕೊಂತೀರಾ ಅಲ್ಲ ನಾನು ಟಿ ವಿ ನೋಡೋಕ್ಕಾಗ್ದಂಗಿರ್ಬೋದು ಟಿ ವಿ ಕೇಳಿಸ್ಕೊಂತಿರ್ತೀನಿ. ಅದೇನು ಅದು ನಮ್ಮಲ್ಲೇ ಮೊದಲು ಅಂತಿರ್ತಾರೆ. ಆಮೇಲೆ ಅದೇನೋ ಅಂತಾರೆ ನೇರ ಅಂತಾರೆ ವಕ್ರಾಗ ಆಡ್ತಿರ್ತಾರೆ. ದಿಟ್ಟ ಅಂತಾರೆ, ದಿಟ್ಟತನನೇ ಇರಲ್ಲ. ಆಮೇಲೆ ನಿರಂತರ ಅಂತಿರ್ತಾರೆ, ಯಾವಾಗ ನೋಡ್ರು ಅವಾಂತರ ಸೃಷ್ಟಿ ಮಾಡ್ತಿರ್ತಾರೆ. ಕಚ 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 ಅಂತ ಕಚಾಡೋದನ್ನ ತೋರಿಸ್ತಾರೆ ಆಮೇಲೆ ಚರ್ಚೆಗಳು ನೋಡಿದ್ರೆ ಚರ್ಚೆಗಳಾಗಿರಲ್ಲ ಆಮೇಲೆ ಅವರೇ ಪಾರ್ಟಿ ಫಂಡ್ ಇಷ್ಟು ಅಂತ ಹೇಳ್ತಾರೆ ಮತ್ತಲೇ ಪ್ರಜಾಪ್ರಭುತ್ವ ಅಂತೇಳಿ ಮತ್ತೆ ಆಪಲ್ ಹಾರ ತಂದಿದ್ರು ಅಂತಾರೆ ಮತ್ತಲೇ ಜೈ ಅಂತಾರೆ ಇದು ಹೆಂಗೆ ಒಂದಕ್ಕೊಂದು ಲಿಂಕ್ ಅಲ್ವಲ್ಲ ಇದನ್ನೆಲ್ಲನಾ ನಮಗಾರು ಕಣ್ಣಿಲ್ಲ ನೀವು ಕಣ್ಣಿದ್ದು ಅದು ಹೆಂಗ್ ಸಹಿಸ್ಕೊಂಡಿದ್ರ ಅಯ್ಯಪ್ಪ ನಾನಂತಲೂ ಕಣ್ಣಿದ್ರೆ 2 ಕಣ್ಣು ಕಿತ್ತಾಕ್ಬಿಡ್ತಿದ್ದೆ ನೀನು ನೋಡು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ, ನನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ನಿಮ್ಮನ್ನೇ ನಾನು ಮಿಸ್ಟೇಕ್ ಮಾಡ್ಕೊಂಡಿಲ್ಲ ಬಿಡಿ ಇಲ್ಲೆಲ್ಲರೂ ಟೇಕ್ ಆರ್ಟಿಸ್ಟ್ಗಳೇ. ಅಯ್ಯೋ ಅವಕಾಶ ಸಿಕ್ಬಿಟ್ರೆ ಆ ಡೈರೆಕ್ಟ್ರ್ ಕೊಟ್ಟಿರೋದೇ ಒಂದು, ನೀವು ಆ ಡೈರೆಕ್ಟ್ರು ಬರ್ದಿರೋ ಸ್ಕ್ರೀನ್ ಪ್ಲೇನ್ಗೆ ಆ ಮಿಕ್ಸಿಂಗ್ ಸಾಂಗ್ ಹಾಕಿಸ್ಕೊಂಡು ಆಮೇಲೆ ಐಟಮ್ ಸಾಂಗ್ ಹಾಕಿಸ್ಕೊಂಡು ಹೊಸ ಫೈಟ್ ಹಾಕಿಸ್ಕೊಂಡು ಆ ವಿಲನ್ ಕ್ಯಾರೆಕ್ಟರ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತೀರ ಬಿಡಿ ಇಲ್ಲೆಲ್ಲರಿಗೂ ಕೂಡ ಫಿಲಮಲ್ಲಿ ಹೀರೋ ಬೇಕು, ನಿಜ ಜೀವನದಲ್ಲಿ ವಿಲನ್ ಆಗಬೇಕು ಬಿಡಿ ಎಲ್ಲ ಟೇಕ್ ಆರ್ಟಿಸ್ಟು ಬಿಡಿ ಈ ನನ್ನ ಮಗ ಏನೋ ಮಾರ್ಯ, ನಾನೇನೋ ಒಂಚೂರು ವಿಡಿಯೋ ಮಾಡ್ಕೊಂಡು ಜನ ಸರಿಯಿಲ್ಲ ಅಂತೇಳಿ ಜನಗಳಿಗೆ ಉಗ್ದಂಗೆ ಮಾಡಿ ನಾನೊಬ್ಬ ದೊಡ್ಡ ಸಮಾಜ ಸೇವಕ ಅಂತೇಳಿ ತೋರಿಸ್ಕೊಳ್ಳೋಣ ಅಂತಿದ್ರೆ ಇವ್ನು ನನ್ನನ್ನೇ ಬಯಲು ಮಾಡ್ತಾನಲ್ಲ ಮಾರ್ಯ, ಇವನ್ನ ಮಾಡ್ತೀನಿ. ನಿಜ ಹೇಳೋ, ನಿನಗೆ ಯಾರೋ ಈ ರೀತಿ ಎಲ್ಲ ಬ್ಯಾಕ್ಗ್ರೌಂಡ್ ನಿಂತ್ಕೊಂಡು ಇಂಡೈರೆಕ್ಟಾಗಿ ವಿಡಿಯೋ ಮಾಡ್ತಿರೋ ಅಂತ ಯಾರು ಹೇಳೋ, ಆ ಡೈರೆಕ್ಟರ್ ಯಾರು ಹೇಳೋ ಏನು ಹಿಂಗಂತೀರಾ? ಬ್ಯಾಕ್ಗ್ರೌಂಡಾಗ ನಿಂತ್ಕೊಬೇಕಾ ಅಲ್ಲ ಆ ಡೈರೆಕ್ಟರ್ ಯಾರು ಅಂತ ನೀವು ಕೇಳ್ತೀರಾ. ಆ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಮ್ಮಿ ಆಗಲ್ಲ ಅಷ್ಟಕ್ಕೂ ಆ ಡೈರೆಕ್ಟರ್ ಮನ್ಸು ಮಾಡಿಬಿಟ್ರೆ ಒಂದು ಕೊರೋನಾ ಕೊಟ್ಟಿದ್ದಾರೆ, 2-3 ಕೊರೋನಾ ಬಂದ್ರೆ ಏನ್ ಮಾಡ್ತೀರಾ ಅವತ್ತು ಆಸ್ಪತ್ರೆ ಇರಲಿಲ್ಲ, ಇವತ್ತು ಆಸ್ಪತ್ರೆ ಆಗಿದಾವ ನಿಜ ಹೇಳಿ ನಮಗಂತಲೂ ಕಣ್ಕಾಣಲ್ಲ, ನೀವಾರು ನೋಡಿದಿರ ಅಷ್ಟೇ ಅಲ್ಲ ನೀವೆಲ್ಲನ ಜನಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ ಇದು ಅರ್ಥ ಆಗ್ತಾ ಇಲ್ಲ ಅಂತಾರೆ ಜನಗಳಿಗೆ ಎಲ್ಲ ಅರ್ಥ ಆಗುತ್ತೆ. ಇದು ನೀನು ಮೊದಲು ಈ ವಿಡಿಯೋ ಡಿಲೀಟ್ ಮಾಡಬೇಕು ನೀವ್ ಯಾಕೆ ವಿಡಿಯೋ ಡಿಲೀಟ್ ಮಾಡ್ತೀರಿ ಬಿಡಿ ಆಲ್ರೆಡಿ ನಮ್ಮ ಜನ ಬಹಳ ಬುದ್ಧಿವಂತರು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ದಲೆ ಶೇರು ಕೂಡ ಮಾಡ್ತಾರೆ. ಇವತ್ತು ದೆಲ್ಲೆಲ್ಲಿ ನಡೆದಿದ್ದು ಗಲ್ಗಲ್ಲಿಯಲ್ಲಿ ಕೇಳಿಸುತ್ತೆ ಗಲ್ಗಲ್ಲಿಯಲ್ಲಿ ಗೊತ್ತಾಗ್ಬಿಡುತ್ತೆ ನೀವೆಲ್ಲರೂ ಇವತ್ತು ಜನಗಳನ್ನ ಯಾಮಾರ್ಸಕ್ಕಾಗಲ್ಲ ಜನ ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ಅದರಲ್ಲೂ ಕರ್ನಾಟಕದ ಜನ ಬಹಳ ಬುದ್ಧಿವಂತರಾಗಿದ್ದಾರೆ